ಹೇಳೋದು ರೆಸ್ಟೋರೆಂಟ್ ಅವ್ರಿಗೆ ಯಾವ ರೈಟ್ಸ್ ಇದೆ ನಮ್ಮ ಡೆಲಿವರಿ ಬಾಯ್ನ ಮುಟ್ಟಕ್ಕೆ, ಯಾವ ಯೋಗ್ಯತೆ ಇದೆ. ಇಲ್ಲಿಂದ ಅನ್ನ ಬೇಕು, ಇಲ್ಲಿಂದ ನೀರು ಬೇಕು, ಇಲ್ಲಿಂದ ಊಟ ಬೇಕು, ಇಲ್ಲಿಂದ ದುಡ್ಡು ಬೇಕು, ಇಲ್ಲಿ ನಿಮ್ಮ ಯೋಗ್ಯತೆಗೆ ಇಲ್ಲಿನ ಭಾಷೆ ಬೇಡವಾ? ಡೆಲಿವರಿ ಬಾಯ್ಸ್ ಅಲ್ವಾ? ಏನಾಗುತ್ತೆ, ಒಂದೇಟು ಹೊಡೆದ್ಬಿಟ್ರೆ ಏನು ಮಾಡಿಬಿಡ್ತಾರೆ ಡೆಲಿವರಿ ಬಾಯ್ಸು? ಅವರು ಏನು ಮಾಡ್ಕೊಳಕ್ಕಾಗಲ್ಲ. ನಾನು ಎಷ್ಟೋ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದರೆ ಏನು ಮಾಡೋಣ, ಸೈಲೆಂಟಾಗಿ ಇರಬೇಕು. ಯಾಕಂದರೆ ನಾನೊಬ್ಬ ಮಾತಾಡ್ತೀನಿ ಅಂದರೆ ನನ್ನ ಹಿಂದೆ ಯಾರು ಮಾತಾಡೋಕ್ಕೆ ರೆಡಿನೇ ಇರಲ್ಲ. ನಾನೊಬ್ಬ ಮಾತಾಡಬೇಕು, ನಾನೊಬ್ಬ ಫೈಟ್ ಮಾಡಬೇಕು, ಲಾಸ್ಟ್ಗೆ ನಾನೊಬ್ಬ ಅವನ ಹತ್ರ ಜಗಳ ಮಾಡ್ಕೊಂಡು ಸೈಲೆಂಟಾಗಿರಬೇಕು. ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ ನಮಗೆ ಸಪೋರ್ಟಾಗಿ ನಿಂತ್ಕೊಳ್ಳಲ್ಲ. ಇವತ್ತು ಆ ಹುಡುಗನಿಗೆ ಹೊಡೆದಿದ್ದಾರೆ, ನಾಳೆ ನಿಮಗೆ ಹೊಡಿತಾರೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ. ನಾನು ಮತ್ತೊಂದು ವಿಡಿಯೋ ಇನ್ನೊಂದು ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಸ್ವಲ್ಪ ವಾಯ್ಸು ಒಂಥರ ಕೇಳಿಸ್ತಿರ್ಬೋದು, ಬಿಕಾಸ್ ಹುಷಾರಿಲ್ಲ. ಸೊ ಅದಕ್ಕೋಸ್ಕರ ಆದರೆ ಈ ವಿಡಿಯೋನ ಮಾಡಲೇಬೇಕಾಗಿರೋ ಪರಿಸ್ಥಿತಿ. ಸೊ ಅದರಿಂದ ಮಾಡ್ತಾಯಿದ್ದೀನಿ. ಸೊ ವಿಷಯ ಏನಪ್ಪ ಅಂದರೆ, ನೀವು ಆಲ್ರೆಡಿ ಟೈಟ್ಲಲ್ಲಿ ತಮ್ಮನೇ ನೋಡಿರ್ತೀರ. ಹೆಸರುಘಟ್ಟ ರೋಡಲ್ಲಿ ಸಪ್ತಗಿರಿ ಕಾಲೇಜ್ ಹತ್ರ ಇರೋಂತಹ ಒಂದು ಗಬ್ರು ಅಂತ ಒಂದೇನೋ ಗಬ್ನನ ಮಕ್ಕಳು. ಸೊ ಒಂದು ರೆಸ್ಟೋರೆಂಟಲ್ಲಿ ನಮ್ಮ ಡೆಲಿವರಿ ಬಾಯ್ಗೆ ಈಗ ಅಂದರೆ ಯಾವ ರೀತಿ ಹೊಡೆದಿದ್ದಾರೆ ಅಂದರೆ, ಸೊ ನಾನೊಂದು ಹೇಳೋದು, ರೆಸ್ಟೋರೆಂಟ್ ಅವ್ರಿಗೆ ಯಾವ ರೈಟ್ಸ್ ಇದೆ ನಮ್ಮ ಡೆಲಿವರಿ ಬಾಯ್ನ ಮುಟ್ಟಕ್ಕೆ, ಯಾವ ಯೋಗ್ಯತೆ ಇದೆ, ಏನು ರೈಟ್ಸ್ ಇದೆ ಅಂತ ನೀವು ನಮ್ಮ ಏನೇ ಆಗಿರಲಿ. ಸೊ ವಿಷಯ ಬಂದು ಆ್ಯಕ್ಚುಲಿ ಅಲ್ಲಿ ಈಗ ಬರ್ತಾ ಇರೋ ಮಾಹಿತಿ ಆಗಲಿ, ಈಗ ನನಗೆ ಗೊತ್ತಾಗಿರೋಂಥ ಇನ್ಫಾರ್ಮೇಷನ್ ಆಗಲಿ ಏನಪ್ಪ ಅಂದರೆ, ಅಲ್ಲಿ ಆ ಹುಡುಗ ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಿರ್ತಾನೆ ರೆಸ್ಟೋರೆಂಟ್ ಹತ್ರ. ಸೊ ಫುಡ್ಡಿಗೋಸ್ಕರ. ಸೊ ಅವಾಗ ಹೋಗ್ಬಿಟ್ಟು ಫುಡ್ನ 30 ಮಿನಿಟ್ಸಲ್ಲಿ ಹೋಗಿ ಕನ್ನಡದಲ್ಲಿ ಮಾತಾಡೋದಕ್ಕೆ ಹಿಂದಿಯಲ್ಲಿ ಅವರು ರಿಯಾಕ್ಟ್ ಮಾಡ್ತಾರಂತೆ. ಕನ್ನಡದಲ್ಲಿ ಹೇಳಿ ಅಂತ ಏನೋ ಅಂದಿದ್ದಕ್ಕೆ ಅದು ಮಾತಿಗೆ ಹಿಂಗಾಗಿ ಜಗಳ ಆಗಿರೋದು. ಸೊ ಗುರು, ನಮ್ಮ ಕರ್ನಾಟಕದಲ್ಲಿ ನಾವು ಇದ್ದೀವಿ ಅಂದಮೇಲೆ ನಮಗೆ ರೈಟ್ಸ್ ಇದೆ ಕೇಳೋದಕ್ಕೆ, ನಮ್ಮ ಕನ್ನಡದಲ್ಲಿ ಮಾತಾಡಿ ಅಂತ. ನಿಮಗೆ ಯೋಗ್ಯತೆ ಇದ್ದರೆ, ನಿಮಗೆ ಯೋಗ್ಯತೆ ಇಲ್ಲ ಕನ್ನಡದಲ್ಲಿ ಕಲ್ತ್ಕೊಂಡು ಕನ್ನಡ ಮಾತಾಡೋಕ್ಕೆ. ಇಲ್ಲಿಂದ ಅನ್ನ ಬೇಕು, ಇಲ್ಲಿಂದ ನೀರು ಬೇಕು, ಇಲ್ಲಿಂದ ಊಟ ಬೇಕು, ಇಲ್ಲಿಂದ ದುಡ್ಡು ಬೇಕು, ಇಲ್ಲಿ ನಿಮ್ಮ ಯೋಗ್ಯತೆಗೆ ಇಲ್ಲಿನ ಭಾಷೆ ಬೇಡವಾ? ಇದು ಪ್ರತಿ ಕಡೆ ಪ್ರತಿ ದಿನ ನಡೀತಾನೆ ಇರ್ತದೆ ನಮ್ಮ ಬೆಂಗಳೂರಲ್ಲಿ. ಸೊ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಪ್ರತಿ ಕಡೆ ನಡೀತಾನೆ ಇರ್ತದೆ. ಬಟ್ ಆದರೆ ಇದನ್ನು ಯಾರೂ ಪ್ರಶ್ನೆ ಮಾಡಿ ಮಾತನಾಡೋರೇ ಇಲ್ಲ. ಸೊ ಇನ್ನೊಂದೇನಪ್ಪ ಅಂದರೆ, ನಮ್ಮ ರೈಡರ್ಸಲ್ಲಿ ಕೆಲವು ಕಡೆ ಬರೋಂಥದ್ದು ಏನಪ್ಪ ಅಂದರೆ, ಡೆಲಿವರಿ ಬಾಯ್ಸ್ ಅಲ್ವಾ? ಏನಾಗುತ್ತೆ, ಒಂದೇಟು ಹೊಡೆದ್ಬಿಟ್ರೆ ಏನು ಮಾಡಿಬಿಡ್ತಾರೆ ಡೆಲಿವರಿ ಬಾಯ್ಸು? ಅವರು ಏನು ಮಾಡ್ಕೊಳಕ್ಕಾಗಲ್ಲ. ಸೊ ಎಲ್ಲಿಂದನೋ ಕಷ್ಟಪಟ್ಟು ದುಡಿಯೋಕ್ಕೆ ಬಂದಿರ್ತಾರೆ, ಎಲ್ಲೂ ಆಪರ್ಚುನಿಟೀಸ್ ಇಲ್ಲ ಅಂದ್ಬಿಟ್ಟು ಇಲ್ಲಿ ದುಡ್ಕೊಳಕ್ಕೆ ಬಂದಿರ್ತಾರೆ. ಸೊ ಒಂದೇಟು ಹೊಡೆದ್ಬಿಡೋಣ, ಏನಾಗ್ಬಿಡ್ತದೆ ಡೆಲಿವರಿ ಬಾಯ್ಸ್ ಇರ್ತಾನೆ ಅಂತ ಈ ಥರ ಮೆಂಟಾಲಿಟಿನ ನಮ್ಮ ಡೆಲಿವರಿ ಬಾಯ್ಸ್ ಮೇಲೆ ಯೋಚನೆ ಮಾಡ್ತಾರೆ. ಯಾಕೆ ಗುರು, ನಮ್ಮಲ್ಲೂ ಒಳ್ಳೊಳ್ಳೆ ಎಜುಕೇಷನ್ ಆಗಿರೋರು ಇದ್ದಾರೆ, ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ. ನಿಮಗೆ ಗೊತ್ತಿಲ್ವ, ಇಲ್ಲಿಂದ ಪೊಲೀಸ್ ಕೆಲಸಕ್ಕೆ ಹೋಗಿರೋರು ಇದ್ದಾರೆ, ಬೇರೆ ಬೇರೆ ಕೆಲಸಗಳಿಗೆ ಹೋಗಿರೋರು ಇದ್ದಾರೆ. ಏನು ಗೊತ್ತಂತ ನೀವು ನಮ್ಮ ಬಗ್ಗೆ ಇದು ಮಾಡ್ತೀರಾ? ಹಾಂ, ಮತ್ತು ಫಸ್ಟ್ ಆಫ್ ಆಲ್ ಯಾರಿಗೂ ನಿನಗೆ ರೈಟ್ಸ್ ಕೊಟ್ಟರು? ಮಾತಾಡು, ಏನಾದರೂ ಇದ್ದರೆ ಬಾಯಲ್ಲಿ ಮಾತಾಡು. ಆ ಹುಡುಗನ ತಪ್ಪಿದ್ರೆ ಬಾಯಲ್ಲಿ ಹೇಳು. ಅದನ್ನು ಬಿಟ್ಬಿಟ್ಟು ಕೈ ಎತ್ತೋ ರೈಟ್ಸ್ ನಿಮಗೆ ಯಾರು ಕೊಟ್ಟರು? ಅದು 3 ರಿಂದ 4 ಜನ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋರು ನನ್ನ ಮಕ್ಕಳೆಲ್ಲ ನೀವು ಸೇರ್ಕೊಂಡು ಒಬ್ಬರಿಗೆ ಹೊಡಿತೀರಿ ಅಂದರೆ ನಿಮ್ಮ ಯೋಗ್ಯತೆಗೆ. ಹಾಂ, ಇದನ್ನು ನಿಜ ಹೇಳ್ತೀನಿ. ಸೊ ಇಲ್ಲಿ ಹೋಗಿ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಹೋಗಿ ಆ ಹುಡುಗನಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ನಿಜ ಹೇಳ್ತೀನಿ, ಇದು ನಮಗೆ ತುಂಬ ಖುಷಿ ವಿಚಾರ. ಬಟ್ ಆದರೆ ಇಂಥ ರೆಸ್ಟೋರೆಂಟ್ನ ಇರಲೇಬಾರ್ದು. ಇದಕ್ಕೆ ರೆಸ್ಟೋರೆಂಟಿಗೆ ಒಂದು ಪರ್ಮಿಷನ್ ಅಂತ ಕೊಟ್ಟಿರ್ತಾರೆ, ಅದು ಕ್ಯಾನ್ಸಲ್ ಮಾಡಬೇಕು. ಏನದು ಅಗ್ರಿಮೆಂಟು. ಹೆಂಗೆ ಗುರು, ಇಂಥ ನನ್ನ ಮಕ್ಕಳೆಲ್ಲ ಎಲ್ಲಿಂದನೋ ಬಂದು ಎಲ್ಲಿಂದ ನನ್ನ ಮಕ್ಕಳಿಗೆ ನಮ್ಮ ಮೇಲೇ ದೌರ್ಜನ್ಯ ಮಾಡ್ತಾರೆ ಅಂದರೆ ಹೆಂಗೆ ಸಹಿಸ್ಕೊಳ್ಳೋಣ? ನನಗೂ ಎಷ್ಟೋ ಕಡೆ ಆಗಿದ್ದಾವೆ, ನಾನು ಎಷ್ಟೋ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದರೆ ಏನು ಮಾಡೋಣ, ಸೈಲೆಂಟಾಗಿ ಇರಬೇಕು. ಯಾಕಂದರೆ ನಾನೊಬ್ಬ ಮಾತಾಡ್ತೀನಿ ಅಂದರೆ ನನ್ನ ಹಿಂದೆ ಯಾರು ಮಾತಾಡೋಕ್ಕೆ ರೆಡಿನೇ ಇರಲ್ಲ. ನಾನೊಬ್ಬ ಮಾತಾಡಬೇಕು, ನಾನೊಬ್ಬ ಫೈಟ್ ಮಾಡಬೇಕು, ಲಾಸ್ಟ್ಗೆ ನಾನೊಬ್ಬ ಅವನ ಹತ್ರ ಜಗಳ ಮಾಡ್ಕೊಂಡು ಸೈಲೆಂಟಾಗಿರಬೇಕು. ಮುಂದೆ ಬರಲ್ಲ. ನಮ್ಮ ಡೆಲಿವರಿ ಬಾಯ್ಸೇ ನಮಗೆ ಸಪೋರ್ಟ್ ಮಾಡೋಕ್ಕೆ ಬರಲ್ಲ. ಎಷ್ಟೋ ಕಡೆ ನಾನು ನೋಡಿದ್ದೀನಿ, ಎಷ್ಟೋ ಸರಿ ನನಗೇ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ರೆಸ್ಟೋರೆಂಟ್ ಹತ್ರ ಜಗಳ ಮಾಡೋಕ್ಕಾಗಲಿ, ಇಲ್ಲಾಂದರೆ ಅವ್ರ ಹತ್ರ ಕ್ವಶನ್ ಮಾಡೋಕ್ಕೆ ಹೋಗಿ ಏನಾದರೂ ಇನ್ಸಿಡೆಂಟ್ ನಡೆದ್ರೆ ನಮ್ಮ ಡೆಲಿವರಿ ಬಾಯ್ಸ್ ನಮಗೆ ಸಪೋರ್ಟಾಗಿ ನಿಂತ್ಕೊಳ್ಳಲ್ಲ. ಅದಕ್ಕೇ ಅವ್ರು ಬಂದು ನಮ್ಮ ತಲೆ ಮೇಲೆ ಕೂತ್ಕೊಂಡಿರೋದು. ಓಕೆನಾ? ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದ್ಬಿಟ್ಟಿನೇ ನಮ್ಮ ತಲೆ ಮೇಲೆ ಬಂದು ಕೂತ್ಕೊತಾ ಇರೋದು. ಸೊ ಒಂಚೂರು ನೀವು ಯೋಚನೆ ಮಾಡಿ, ನಾವು ಒಗ್ಗಟ್ಟಾಗಿ ನಾವು ಕರೆಕ್ಟಾಗಿ ಇದ್ದಿದ್ರೆ ಈ ಪರಿಸ್ಥಿತಿ ನಮಗೆ ಬರ್ತಾ ಇತ್ತಾ? ಯಾವನೋ ಎಲ್ಲಿಂದನೋ ಬಂದಿರೋ ನನ್ನ ಮಗ ನಮ್ಮ ಮೇಲೆ ಕೈ ಎತ್ತಾನೆ ಅಂದರೆ ಎಷ್ಟು ಇರಬೇಕು ಅವನಿಗೆ? ಗುರು, ನಮ್ಮ ಡೆಲಿವರಿ ಬಾಯ್ಸ್ ಅಂದರೆ ಯಾಕೆ ಗುರು ಹಿಂಗೆ ನೋಡ್ತೀರಾ? ಯಾವುದು ಏನು ಆಪ್ಷನ್ ಇಲ್ದಿರಾನೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ? ಗುರು, ನಮಗೂ ಬೇಜಾನ್ ಇದ್ದಾವೆ ಹೋದರೆ. ಬಟ್ ನಮಗಿರುವಂಥ ಕಷ್ಟಕ್ಕೆ ನನಗೆ ಹೇಳ್ಕೊತೀನಿ ನೋಡಿ, ಈ ನನ್ನೊಬ್ಬ ಪರಿಸ್ಥಿತಿ ಅಲ್ಲ, ಎಲ್ಲರ ಪರಿಸ್ಥಿತಿನೂ ಇದೆ. ಸೊ ನಮಗೆ ಬೇರೆ ಕಡೆ ಹೋದರೆ ಕೆಲಸಗಳು ಸಿಗುತ್ತೆ. ಬಟ್ ಆದರೆ ಅಲ್ಲಿ ಕೊಡುವಂಥ 5,000, 10,000, 15,000, 20,000 ನಮ್ಮ ಕಮಿಟ್ಮೆಂಟ್ಗಳಿಗೆ ಸಾಕಾಗಲ್ಲ ಗುರು. ನೀವೇನೋ ನಾರ್ತ್ ಇಂಡಿಯನ್ಸಿಂದ ಬಂದುಬಿಡ್ತೀರಾ, 10-20 ಜನ ಒಂದು ರೂಮ್ ಮಾಡಿಕೊಂಡು 1,000, 2,000 ರೂಮ್ ರೆಂಟ್ ಕಟ್ಕೊಂಡು ಇರ್ತೀರಾ. ಬಟ್ ನಾವಿಲ್ಲಿ ಫ್ಯಾಮ್ಲಿಗಳಿರ್ತೀವಿ, 5,000, 10,000 ರೆಂಟ್ ಕಟ್ಟಬೇಕು.
ಫ್ಯಾಮಿಲಿ ಸಾಕಾಗ್ಬಿಡುತ್ತೆ. ನಾವು 10-15 ಸಾವಿರ ಕೆಲ್ಸಕ್ಕೆ ಹೋಗಿದ್ದೀವಿ ಅಂದರೆ ನಮ್ಮ ಕಮಿಟ್ಮೆಂಟ್ಸ್ಗೆ ಏನು ಮಾಡೋಣ, ನಮ್ಮ ಸಾಲಗಳಿಗೆ ಏನು ಮಾಡೋಣ. ನಾವು ಹೇಳ್ತಿದ್ದೀನಿ. ಸೊ ನಮ್ಮ ಡೆಲಿವರಿ ಬಾಯ್ಸು ಎಲ್ಲ ಕಡೆ ಬೇಕು ಅಂತ ಟಾರ್ಗೆಟ್ ಆಗೇ ಆಗ್ತೀವಿ. ಬಿಕಾಸ್ ಏನಕ್ಕೆ ಅಂದರೆ ಇವ್ರ ಕೈಯಲ್ಲಿ ಏನೂ ಆಗೋಲ್ಲ ಮಾಡ್ಕೊಳ್ಳೋದಕ್ಕೆ. ಏನಾಗ್ಬಿಡುತ್ತೆ ಇವ್ರ ಕೈಯಲ್ಲಿ, ಅಮ್ಮಮ್ಮ ಅಂದರೆ ಒಂದು 10 ಜನ ಕರ್ಕೊಂಬರ್ತಾರೆ, ಇದು ಮಾಡ್ತಾರೆ, ಹೋಗ್ತಾರೆ. ಪ್ರತಿ ಕಡೆ ನಾನಂತೂ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂತ ಅದು ಎಷ್ಟು ರೆಸ್ಟೋರೆಂಟ್ಗಳ ಹತ್ರ ನನಗೆ ಈ ಥರ ಆಗಿದೆಯೋ. ನಾನೇ ಒಂದಷ್ಟು ರೆಸ್ಟೋರೆಂಟ್ಗಳ ಬಗ್ಗೆ ಹೋರಾಡಿದ್ದೀನಿ. ಯಾವಾಗ ನನಗೆ ಯಾರೂ ಸಪೋರ್ಟ್ ಬಂದಿಲ್ಲ. ಪೊಲೀಸ್ ಸ್ಟೇಷನ್ವರೆಗೂ ಹೋಗಿದ್ದೀವಿ, ಯಾರೂ ಸಪೋರ್ಟ್ ಬಂದಿಲ್ಲ. ದಯವಿಟ್ಟು ಈಗಾದರೂ ಈ ಹುಡುಗನಿಗಾದರೂ ನ್ಯಾಯ ಸಿಗೋ ಥರ ಮಾಡಿ, ಜೊತೆಗೆ ನಿಲ್ಲೋಣ ಬನ್ನಿ. ಸ್ವಲ್ಪ ಯೋಚನೆ ಮಾಡಿ. ಈಗ ಹುಡುಗನಿಗೆ ಬಂದಿರೋ ಪರಿಸ್ಥಿತಿ ನಾಳೆ ನಿಮಗೆ ಬರಲ್ಲ ಅಂತ ಏನು ಗ್ಯಾರಂಟಿ? ಏನು ಗ್ಯಾರಂಟಿ ಇದೆ ನಾಳೆ ನಿಮ್ಗೆ ಆ ಪರಿಸ್ಥಿತಿ ಬರಲ್ಲ ಅಂತ? ಇವತ್ತು ಆ ಹುಡುಗನಿಗೆ ಹೊಡೆದಿದ್ದಾರೆ, ನಾಳೆ ನಿಮಗೆ ಹೊಡಿತಾರೆ. ತಪ್ಪಿದೆಯಾ ಹುಡುಗಂದು? ಹುಡುಗನ್ ತಪ್ಪಿದ್ರೆ ಕ್ವಶನ್ ಮಾಡು ಗುರು, ನೀನು ಹೇಳು ಗುರು, ಬಾಯಲ್ಲಿ ಹೇಳು. ಕೈ ಎತ್ತಿ ಹೊಡೆಯೋಷ್ಟು, ಅದು ಅಷ್ಟು ಜನ ಆ ರೀತಿ ಹೊಡಿತಾರೆ ಅಂದರೆ ನೀವು ಮನುಷ್ಯರ ಇಲ್ಲಾಂದರೆ ಮೃಗಗಳ? ತಲೆಯಲ್ಲಿ ಹಿಡ್ಕೊಳ್ಳಿ ನೀವು ಎಲ್ಲಿ ಬಂದಿದ್ದೀರಾ ಅಂತ. ದುಡ್ಕೊಳಕ್ಕೆ ಬಂದಿದ್ದೀರಾ ನೀವು? ನಾವು ದುಡ್ಕೊಳಕ್ಕೆ ಬಂದಿದ್ದೀವಿ. ನಾವಿಲ್ಲಿ ಯಾರ ಜೊತೆನೋ ಬಡ್ಸ್ಕೊಳಕ್ಕೆ ಬಂದಿಲ್ಲ. ಇಲ್ಲಿ ನಾವು ನಿಯತ್ತಾಗಿ ದುಡಿತಾ ಇದ್ದೀವಿ ಗುರು. ಯಾರು ತಲೆ ಹೊಡೆದು ಬದುಕ್ತಾ ಇಲ್ಲ ನಮ್ಮ ಡೆಲಿವರಿ ಬಾಯ್ಸು. ಯಾರು ತಲೆ ಹೊಡೆದು ಬದುಕ್ತಾ ಇಲ್ಲ ನಮ್ಮ ಡೆಲಿವರಿ ಬಾಯ್ಸು. ನಿಯತ್ತಾಗಿ ಕಷ್ಟಪಟ್ಟು ಬಿಸಿಲಲ್ಲೂ ಮಳೆಯಲ್ಲಿ ಎಲ್ಲ ಕಡೆ ಕಷ್ಟಪಟ್ಟು ದುಡಿತಾ ಇದ್ದೀವಿ. ಇವತ್ತು ನಾನು ಇಷ್ಟು ಒಂದು ಅಗ್ರೆಷನಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಅಷ್ಟು ನೋವಿದೆ ನಮ್ಮಲ್ಲಿ. ನಮ್ಮ ಡೆಲಿವರಿ ಬಾಯ್ಸ್ಗೆ ಅಷ್ಟು ಕಷ್ಟ ಇದೆ. ಯಾರಿಗೆ ಹೇಳ್ಕೊಳ್ಳೋಣ? ಯಾವನೂ ಸಪೋರ್ಟ್ ಮಾಡೋರಿಲ್ಲ. ಯಾರಿಗೆ ಹೇಳ್ಕೊಳ್ಳೋಣ? ಎಷ್ಟೋ ಪ್ರಾಬ್ಲಮ್ಸ್ ಆದಾಗ ನಾನೇ ಎಲ್ಲೆಲ್ಲೋ ತಲುಪಿಸಿದ್ದೀವಿ ವಿಚಾರಗಳನ್ನ. ಈ ಥರ ತೊಂದರೆ ಆಗ್ತಿದೆ ರೆಸ್ಟೋರೆಂಟ್ಗಳಲ್ಲಿ ಅಂತ ಕಂಪ್ನಿಯವ್ರವ್ರಿಗೂ ತಲುಪಿಸಿದ್ದೀವಿ. ಕಂಪ್ನಿಯವರು ಈಗ ಸ್ವಿಗ್ಗಿ ಕಂಪ್ನಿಯವರು, ಝೊಮ್ಯಾಟೊ ಕಂಪ್ನಿಯವರೇ ಆಗಲಿ, ಇದ್ರ ಬಗ್ಗೆ ಎಷ್ಟೋ ಸರಿ ವಿಚಾರ ತಲುಪಿಸಿದ್ದೀವಿ. ಸರಿ ಆಯಿತು, ನೋಡ್ತೀವಿ, ಓಕೆ ಆಯಿತು, ಬರೀ ಇಷ್ಟೇ ಗುರು. ಆ ಹುಡುಗನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಯಾರಿಗೂ ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ? ಅವ್ರ ಅಪ್ಪ ಅಮ್ಮ ಅವ್ರನ್ನ ನಂಬ್ಕೊಂಡು ಜೀವನ ಮಾಡ್ತಿರೋಂಥ ಅವ್ರ ಫ್ಯಾಮಿಲಿಗೆ ಯಾರಿಗೂ ನೋಡ್ಕೊತಾರೆ? ಅವ್ರಿಗೇನಾದ್ರು ಅವತ್ತಿನ ದಿನ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅವ್ರ ರೆಸ್ಟೋರೆಂಟ್ ಅವ್ರು ಬಂದು ನೋಡ್ಕೊತಾರ? ಇಲ್ಲ ಅಂದರೆ ಈ ಕಂಪ್ನಿಗಳು ಬಂದು ನೋಡ್ಕೊತಾವ? ಯಾರೂ ಇಲ್ಲ ತಾನೆ. ಯಾಕೆ ಈ ರೆಸ್ಟೋರೆಂಟ್ ಈ ಹೋಟ್ಲ್ಗಳ ಓನರ್ಗಳಿಗೆ ತಲೆ ಇರಲ್ವಾ? ಎಲ್ಲಿಂದನೋ ತಗೊಬಂದು, ಯಾಕೆ ಅಲ್ಲಿಂದ ನಾರ್ತ್ ಇಂಡಿಯನ್ನಿಂದ ಕರ್ಕೊಬಂದರೆ 8,000 ಸಂಬಳ ಕೊಟ್ಟು 2,000 ರೂಮ್ ಕೊಟ್ಟು 10,000ಕ್ಕೆ ಮುಗಿಸ್ಬಿಡ್ಬೋದು ಹುಡುಗನ ಇಟ್ಕೊಂಡ್ರೆ ನೀವು. ಅದೇ ಇಲ್ಲಿನ ಹುಡುಗರಿಗೆ ಕೆಲಸಕ್ಕೆ ಹಾಕ್ಕೊಂಡ್ರೆ 15,000 20,000 ಕೊಡಬೇಕು. ಯಾಕಂದರೆ ಕಷ್ಟ. ಸೊ ನಾರ್ತ್ ಇಂಡಿಯನ್ಸ್ ಆಗಿದೆ ಸಂಬಳ ಕಮ್ಮಿ. ಇಲ್ಲಿ ಒಬ್ಬನ ಕೊಡೋ ಬದಲು ಅಲ್ಲಿ 2-3 ಜನ ತರ್ಕೊಬಂದು ತುರುಕ್ಬಿಡೋದು. ಅವ್ನಿಗೆ ಒಬ್ಬನಿಗೂ ಒಂದು ಕನ್ನಡ ಅಟ್ಲೀಸ್ಟ್ ಒಂದು ನಮಸ್ಕಾರ ಹೇಳಕ್ಕೆ ಬರಲ್ಲ ಬೋಳಿ ಮಕ್ಕಳಿಗೆ. ಇಲ್ಲಿನ ಅನ್ನ, ಇಲ್ಲಿನ ನೀರು, ಇಲ್ಲಿನ ಊಟ, ಇಲ್ಲಿನ ದುಡ್ಡು ಬೇಕು ಅವ್ರಿಗೆ. ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನಾನು ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಇದನ್ನು ದಯವಿಟ್ಟು ಈ ಒಂದು ಇನ್ಸಿಡೆಂಟ್ಸ್ನ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ನಮ್ಮ ಕನ್ನಡಿಗರ ಹತ್ರ ಆಗಲಿ, ಇಲ್ಲಾಂದರೆ ನಮ್ಮ ಬೆಂಗಳೂರು ಪೊಲೀಸವ್ರ ಹತ್ರ ಆಗಲಿ, ಪ್ಲೀಸ್ ಸೀರಿಯಸ್ಸಾಗಿ ತೊಗೊಂಡು ಇದನ್ನು. ಬಿಕಾಸ್ ಈ ಲೆವೆಲ್ಗೆ ಹೊಡೆಯೋಕ್ಕೆ ಬರ್ತಾರೆ ಅಂದರೆ ನಾವು ಇದಕ್ಕೆ ಭಯ ಪಡ್ಕೊಂಡು ಕೆಲಸ ಮಾಡಬೇಕಾ? ನಾವಿಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ದೀವಿ. ಯಾರು ತಲೆನೋ ಹೊಡೆದೋ, ಯಾರಿಗೋ ಮೋಸ ಮಾಡಿನೋ, ಇಲ್ಲಾಂದರೆ ಇನ್ನೊಂದು ಮಾಡಿನೋ, ಯಾರಿಗೂ ಇಲ್ಲಿ ಇದು ಮಾಡಿ ನಾವೇನು ಬದುಕ್ತಾ ಇಲ್ಲ. ಇಲ್ಲಿ ಹೊಟ್ಟೆ ಮೇಲೆ ಹೊಡೆದು ಇಲ್ಲಿ ನಾವು ಬದುಕ್ತಾ ಇಲ್ವಲ್ಲ. ನಮ್ಮ ಪಾಡಿಗೆ ನಾವು ಡ್ಯೂಟಿ ಮಾಡ್ಕೊತೀವಿ ಅಂದರೆ ನಮಗೆ ಇಲ್ಲಿ ಏನಾಗುತ್ತೆ ಗೊತ್ತಾ? ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಹುಡುಗಂದು 30 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡ್ರ್ ಕೊಡಲಿಲ್ಲ ಅಂದರೆ 30 ನಿಮಿಷದಲ್ಲಿ ಕಸ್ಟಮರ್ 30 ಸರಿ ಫೋನ್ ಮಾಡಿರ್ತಾನೆ, ಸರ್ ಎಲ್ಲಿದ್ದೀರಾ, ಯಾಕಿನ್ನೂ ಬಂದಿಲ್ಲ ಅಂತ. ಅದರಲ್ಲೂ ಕೆಲವು KFC ಈ ಥರ ಕೆಲವೊಂದು ರೆಸ್ಟೋರೆಂಟ್ಗಳು ರೆಡಿ ಕೊಟ್ಬಿಟ್ಟು ಫುಡ್ಡೇ ಕೊಡೋಲ್ಲ. ಕೇಳಕ್ಕೆ ಹೋದರೆ ಹೋಗಿ ನಿಮ್ಮ ಕಂಪ್ನಿಯವ್ರ ಹತ್ರ ಕೇಳ್ಕೊಳ್ಳಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತಾರೆ. 30 ನಿಮಿಷ ವೆಯ್ಟ್ ಮಾಡಿ ಒಬ್ಬ ರೈಡರು ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅವ್ನಿಗೆ ಏನು ಸಿಗುತ್ತೆ? ಅದೇ 30 ನಿಮಿಷದಲ್ಲಿ ಬೇರೆ ಕಡೆ ಇನ್ನೊಂದು 2 ಆರ್ಡ್ರ್ ಮಾಡಿರ್ಬೋದು. ಈ ರೆಸ್ಟೋರೆಂಟಿಂದ ಆರ್ಡ್ರ್ ಬಿದ್ದಿರೋದಕ್ಕೆ ಇಲ್ಲಿ ಹೋಗ್ಬಿಟ್ಟು ಅರ್ಧ ಅವರ್ ವೆಯ್ಟ್ ಮಾಡಿ, ಅರ್ಧ ಅವರ್ ಆದಮೇಲೆ ನೀನು ಕ್ಯಾನ್ಸಲ್ ಮಾಡ್ಕೊ ಹೋಗು. ವೆಯ್ಟ್ ಮಾಡೋಂಗಿದ್ರೆ ವೆಯ್ಟ್ ಮಾಡಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಅಂದರೆ ಅರ್ಥ ಏನು? ಅದೇ ನಿಮ್ಮ ರೆಸ್ಟೋರೆಂಟಲ್ಲಿ ನಾವು ಒಂದು 500 ಆರ್ಡ್ರ್ ಮಾಡಿಬಿಟ್ಟು 500 ಜನಕ್ಕೆ ಫುಡ್ ಆರ್ಡ್ರ್ ಮಾಡಿಬಿಟ್ಟು 500 ಜನ ಫುಡ್ ನೀವು ರೆಡಿ ಮಾಡಿದ್ಮೇಲೆ ನಮಗೆ ಬೇಡ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವೇನಾದರೂ ಮಾಡ್ಕೊಳ್ಳಿ ಅಂದರೆ ನಿಮಗೆ ಹೆಂಗಿರ್ತದೆ? ನಾವು ಒಂದು ದಿನದಲ್ಲಿ ಒಂದಷ್ಟು ಆರ್ಡ್ರ್ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ, ಒಂದು ಟಾರ್ಗೆಟ್ ಇಟ್ಕೊಂಡು ಒಂದು ಕಷ್ಟಪಡೋಕ್ಕೆ ಬಂದಿರ್ತೀವಿ ಅಂದರೆ ಅದನ್ನು ನಮಗೆ ಗೊತ್ತು ಆ ಕಷ್ಟ ಏನು ಅಂತ. ನಿಮಗೇನು ಗೊತ್ತಾಗುತ್ತೆ? ಆರಾಮಾಗಿ ಒಳಗಡೆ ಇರ್ತೀರಾ ನೀವು AC-ಯಲ್ಲಿ. ಬನ್ನಿ ಬಿಸಿಲಿಗೆ ಗೊತ್ತಾಗುತ್ತೆ. ಬನ್ನಿ ಮಳೆಯಲ್ಲಿ ಈ ಗಾಡಿಯಲ್ಲಿ 18 ಅವರ್ 14 ಅವರ್ 13 ಅವರ್ 15 ಅವರ್ 12 ಅವರ್ ಇಲ್ಲಿ ಗಾಡಿ ಮೇಲೆ ಕೂತ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಈ ಥರ ಇರ್ತದೆ ರೋಡಲ್ಲಿ.
ಎರ್ರ ಬಿರ್ರಿ ಆ ಕಡೆ ಈ ಕಡೆ ಬರೋರೆಲ್ಲ ನೋಡಿಕೊಂಡು ಗಾಡಿನ ಓಡಿಸೋರು ಗೊತ್ತಾಗುತ್ತೆ. ನೀವೇನು ಆರಾಮಾಗಿ ಅಲ್ಲಿ ಕುತ್ಕೊಂಡಿಟ್ಟು ಮಾತಾಡ್ಬಿಡ್ತೀರಾ. ಈ ಒಂದು ರೆಸ್ಟೋರೆಂಟ್ ಅಂತಲ್ಲ, ಈ ಬೆಂಗಳೂರಲ್ಲಿ 80% ರೆಸ್ಟೋರೆಂಟ್ಸು ತೊಂದರೆ ಇದೆ. ಕೆಲವು ರೆಸ್ಟೋರೆಂಟ್ಸ್ ಇದ್ದಾವೆ, ಒಳ್ಳೆ ರೆಸ್ಟೋರೆಂಟ್ಸ್ ಇದ್ದಾವೆ, ಬಟ್ 80% ರೆಸ್ಟೋರೆಂಟ್ಸು ಇದೇ ಹಣೆ ಬರ. ಯಾಕಂದರೆ ಕೇಳೋರಿಲ್ಲ, ಹೇಳೋರಿಲ್ಲ. ಸ್ವಿಗ್ಗಿ ಕಂಪ್ನಿಯವ್ರಿಗೆ ಆಗಲಿ, ಝೊಮ್ಯಾಟೊ ಕಂಪ್ನಿಯವ್ರಿಗೆ ಆಗಲಿ, ಯಾವುದೇ ಕಂಪ್ನಿಗಾಗಲಿ, ಸರ್ ಈ ಥರ ರೆಸ್ಟೋರೆಂಟ್ ಅವ್ರು ಈ ಥರ ತೊಂದರೆ ಮಾಡ್ತಾಯಿದೆ ಅಂದರೆ ಅವ್ರು ಕಿವಿಗೂ ಹಾಕ್ಕೊಳ್ಳಲ್ಲ. ಬಿಡು ಹೋಗಲಿ ಏನೋ ಅಂದ್ಕೊಂಡು ಸೈಲೆಂಟ್ ಆಗ್ತಾರೆ. ಇವತ್ತು ಒಬ್ಬ ರೈಡರ್ನ, ಒಬ್ಬ ನಿಮ್ಮ ಎಂಪ್ಲಾಯ್, ಓಕೆ, ನಿಮ್ಮ ಪಾರ್ಟ್ನರು, ನೀವು ಹೇಳ್ಕೊತೀರಲ್ಲ ರೈಡರ್, ನಮ್ಮ ರೈಡರು, ನಮ್ಮ ಪಾರ್ಟ್ನರು, ನಮ್ಮ ಒಂದು ಅದು ಇದು ಅಂತ, ನಿಮ್ಮ ಒಂದು ಹುಡುಗನಿಗೆ, ನಿಮ್ಮಲ್ಲಿ ಕೆಲಸ ಮಾಡೋಂಥ ಒಬ್ಬ ಹುಡುಗನಿಗೆ ಈ ಥರ ಹೊಡೆದಿದ್ದಾರೆ ಅಂದರೆ ಏನು ಬಂದು ಹೆಲ್ಪ್ ಮಾಡಿದ್ದೀರಾ ನೀವು? ಫಸ್ಟ್ ಆಫ್ ಆಲ್ ಇವರಿಂದ ನಮಗೆ ಕೆಲಸಗಳಿಲ್ದಿರ ಎಷ್ಟೋ ಚೆನ್ನಾಗಿ ಓದ್ಕೊಂಡಿರೋ, ಡಿಗ್ರಿ ಆಗಲಿ, BCom ಒಳ್ಳೊಳ್ಳೆ ಎಜುಕೇಷನ್ ಮಾಡ್ಕೊಂಡ್ರವ್ರೆ ಈ ಕೆಲಸ ಮಾಡೋಕ್ಕೆ ಬರ್ತಾ ಇರೋದು. ಬಿಕಾಸ್ ಆಫ್ ಕೆಲಸಗಳೆಲ್ಲೂ ಸಿಗ್ತಾ ಇಲ್ಲ. ಬಿಕಾಸ್ ಎಲ್ಲ ನಾರ್ತ್ ಇಂಡಿಯನ್ಸಾಗಿ ಕರ್ಕೊಬಂದು ತುಂಬಿಸ್ಕೊತೀರಾ, ಲಿಮಿಟ್ ಮೀರಿ ತುಂಬಿಸ್ಕೊತೀರಾ. ಸೊ ಅದರಲ್ಲೂ ಈ ಥರ ಏನೋ ಒಂದು ಕಷ್ಟಪಟ್ಟು ಕೆಲಸ ಮಾಡೋಣ ಅಂತ ಬಂದರೆ ಅಲ್ಲೂ ಈ ಥರ ಒಂದು ನಮ್ಮ ಮೇಲೆ ದರ್ಪ, ನಮ್ಮ ಮೇಲೆ ತಪ್ಪಿದ್ರೆ, ಆ ಹುಡುಗಂದು ತಪ್ಪಿದ್ರೆ ಬಾಯಲ್ಲಿ ಹೇಳಿ, ಬುದ್ಧಿ ಹೇಳಿ. ಅದನ್ನು ಬಿಟ್ಬಿಟ್ಟು 4 ಜನ 5 ಜನ ಸೇರಿ ಹೊಡೆಯುವಂಥ ರೈಟ್ಸ್ ನಿಮಗೆ ಏನಿದೆ? ಯಾರೇ ಆಗಲಿ, ಅದು ಹಿಂದಿಯವನಾಗಲಿ ಕನ್ನಡದವ್ರಾಗಲಿ ಯಾರೇ ಆಗಲಿ, ತಪ್ಪು ಮಾಡಿದರೆ ತಪ್ಪೇ. ಅದನ್ನು ಬಾಯಲ್ಲಿ ಹೇಳೋ ರೈಟ್ಸ್ ಎಲ್ಲರಿಗೂ ಇದೆ, ಆದರೆ ಕೈ ಮಾಡೋವಂಥ ರೈಟ್ಸ್ ಯಾವನಿಗಿದೆ? ಅದು ಒಬ್ಬರಲ್ಲ, 4 ಜನ. ನನಗೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಎಷ್ಟು ನನಗೆ ಆ ವಿಡಿಯೋ ನೋಡಿದ ಮೇಲೆ ಎಷ್ಟು ಬೇಜಾರು, ಎಷ್ಟು ಕೋಪ ಬಂತು ಅಂತ ನನಗೆ ಗೊತ್ತು. ಏನಕ್ಕೆ ಅಂದರೆ ನಾನು ಒಬ್ಬ ರೈಡರು, ನಾನು ಈ ಸಿಚುವೇಶನ್ಸ್ನ ಬೇಜಾರು ಫೇಸ್ ಮಾಡಿದ್ದೀನಿ. ದಯವಿಟ್ಟು ನಮ್ಮ ರೈಡರ್ಸ್ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಒಬ್ಬ ರೈಡರ್ಗೆ ಏನಾದರೂ ತೊಂದರೆ ಆಗ್ತಾಯಿದ್ರೆ, ಒಬ್ಬ ಡೆಲಿವರಿ ಪಾರ್ಟ್ನರ್ಗೆ ಏನಾದರೂ ತೊಂದರೆ ಆಗ್ತಾಯಿದ್ದರೆ ಅಲ್ಲಿರೋಂಥ ಡೆಲಿವರಿ ಪಾರ್ಟ್ನರ್ಸು ಹೋಗಿ ಸಪೋರ್ಟ್ ಮಾಡಿ. ಇಲ್ಲ ಅಂದರೆ ಒಬ್ಬನೇ ಇದ್ದರೆ ಈ ಥರನೇ ಮಾಡ್ತಾರೆ. ಒಬ್ಬನಿದ್ದಾನೆ ತಾನೆ, ಹಾಕ್ಕೊಂಡು ಇದು ಮಾಡೋಣ ಬಿಡಿ ಅಂತ. ನೀವು ಅಲ್ಲಿರೋಂಥವ್ರು ಹೋಗಿ ಸಪೋರ್ಟ್ ಮಾಡಿದ್ರೆ ಅವರು ಸೈಲೆಂಟ್ ಆಗ್ತಾರೆ. ನಮ್ಮ ಡೆಲಿವರಿ ಬಾಯ್ಸ್ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ನಮಗೆ ಯೋಚನೆ ಮಾಡಿ. ನಮಗಂತೂ ಈ 6 ವರ್ಷದಿಂದ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ ಈ ಡೆಲಿವರಿ ಫೀಲ್ಡಲ್ಲಿ. ಏನಾದರೂ ತೊಂದರೆ ಆದರೆ ಯಾರಾದರೂ ಮುಂದೆ ಬರ್ತಾರ ರೈಡರ್ ಡೆಲಿವರಿ ಪಾರ್ಟ್ನರ್ಸ್ ಆದರೆ ಒಬ್ಬರು ಮುಂದೆ ಬರಲ್ಲ. ಬಿಡು ಅವ್ರು ಇದ್ದಾರೆ ನೋಡ್ಕೊತಾರೆ ಬಿಡು ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಇವತ್ತು ಆ ಹುಡುಗನಿಗೆ ಆಗಿರೋದು ನಾಳೆ ನಿಮ್ಗೆ ಆಗೇ ಆಗುತ್ತೆ, ಸುಮ್ಮನೆ ಬಿಟ್ಟರೆ. ಇದಂತೂ ಕನ್ಫರ್ಮ್, ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಅಲ್ಲಿ ಸೇರಿದಂಥ ಪ್ರತಿಯೊಂದು ಕನ್ನಡ ಸಂಘಟನೆ ಹೋರಾಟಗಾರರಿಗೆ ನನ್ನ ನಿಜ ಹೇಳ್ತೀನಿ, ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ ಯು, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಏನಕ್ಕೆ ಅಂದರೆ ನಮಗೆ ಒಂದು ಕಷ್ಟ ಅಂತ ಬಂದಾಗ ನೀವು ಮುಂದೆ ಬಂದು ನಿಂತ್ಕೊಂಡಿದ್ರಲ್ಲ, ಸೊ ಅದಕ್ಕೆ ತುಂಬ. ಏನಕ್ಕೆ ಅಂದರೆ ಇವತ್ತಿನ ದಿನ ಆ ಹುಡುಗನಿಗೆ ಬಂದಿರೋ ಪರಿಸ್ಥಿತಿ ನಾಳೆ ನನಗೂ ಬಂದಿರ್ಬೋದು. ಸಿದ್ರೆ ಸೊ ಅಕಸ್ಮಾತ್ ಏನಾದರೂ ನಾನು ಮಾತಾಡ್ತಾ ಕೋಪದಲ್ಲಿ, ನಿಜ ಹೇಳ್ತೀನಿ, ತುಂಬ ಕೋಪದಲ್ಲಿ ವೀಡಿಯೋ ಮಾಡಿದ್ದೀನಿ, ತುಂಬ ಬೇಜಾರಲ್ಲಿ ವೀಡಿಯೋ ಮಾಡಿದ್ದೀನಿ. ಅಕಸ್ಮಾತ್ ಏನಾದರೂ ತಪ್ಪಾಗಿ ಕೆಲವು ಪದಗಳು ಮಾತಾಡಿದರೆ ಐ ಆಮ್ ರಿಯಲಿ ಸಾರಿ. ಆದರೆ ಈ ವಿಚಾರನ ದಯವಿಟ್ಟು ಪದೇ ಕೇಳ್ಕೊತೀನಿ. ಕನ್ನಡ ಹೋರಾಟಗಾರರ ಹತ್ರ ಆಗಲಿ, ಅಥವಾ ಪೊಲೀಸವ್ರ ಹತ್ರ ಆಗಲಿ, ಇಲ್ಲ ನಮ್ಮ ಸರ್ಕಾರದ ಮುಂದೆ ಆಗಲಿ, ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಬಿಕಾಸ್ ಇದು ಒಂದು ಚಿಕ್ಕ ವಿಚಾರ ನಿಮ್ಗೆ ಅನಿಸ್ಬೋದು, ಇದು 100ರಲ್ಲಿ 1 ಚಿಕ್ಕದಂತ ಅನಿಸ್ಬೋದು. ಇದೇ ಮುಂದಿನ ದಿನಗಳಲ್ಲಿ ದೊಡ್ಡದಾಗುತ್ತೆ. ಯಾಕಂದರೆ ಇಲ್ಲಿ ನಾವು ಕಷ್ಟಪಟ್ಟು ನಮ್ಮ ಯಾರಿಗೂ ಮೋಸ ಮಾಡಿದ್ರೆ ದುಡಿತಾ ಇರೋರು ನಾವು, ನಮ್ಮ ಮೇಲೇ ಈ ಥರ ಇವ್ರು ದರ್ಪ ತೋರಿಸ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಏನಿದೆ ಅಂತ ಯೋಚನೆ ಮಾಡಿ. ಫಸ್ಟ್ ಆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ.